ಚಾಚು ತಪ್ಪದೆ ಮಾಡಿಸಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೈನ್ ಸಮಾಜ ಬಿಟ್ಟರೆ ಬೆಂಗಳೂರಲ್ಲಿದ್ದಾರೆ, ತುಮಕೂರು, ಸ್ವಲ್ಪ ದಾವಣಗೆರೆ ಈ ಭಾಗದಲ್ಲಿ ಆ ಕಡೆಯಲ್ಲಿ ಪ್ಯಾಕೆಟ್ಸಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಹೆಚ್ಚು ಇದೆ. ಈಗಾಗಲೇ ದುರ್ಯೋಧನವರು, ರಮೇಶ್ ಕತ್ತಿ ಅವರು ಹೇಳಿದಾಗೆ ಇಲ್ಲಿ ಕೃಷ್ಣಾ ಬೇಸಿನ ಕಡೆ ಇರೋರು ಮಾತ್ರ ಶ್ರೀಮಂತರಿದ್ದಾರೆ, ಮಿಕ್ಕಿದ ಕಡೆ ಎಲ್ಲ ಅತ್ಯಂತ ಬಡವರು ಕೂಡ ಇದ್ದಾರೆ ಅಂತ ಈ ಮಾತನ್ನು ಖಂಡಿತವಾಗಿ, ಯಾಕಂದರೆ ನಾನು MP ಚುನಾವಣೆಗೆ ಇಲ್ಲಿ ಬಂದು ಒಂದು ವಾರ ಇಲ್ಲಿ ಉಳಿದಿದ್ದೆ. ಆ ಟೈಮಲ್ಲಿ ಎಲ್ಲರೂ ಜೈನ ಸಮಾಜದ ಮುಖಂಡರು ಮನೆಗೆ ಭೇಟಿ ಕೊಟ್ಟಾಗ ಖಂಡಿತವಾಗಿಯೂ ಇದು ಹತ್ತಿರದಿಂದ ನಾನು ಗಮನಿಸಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಖಂಡಿತವಾಗಿಯೂ ನಮ್ಮ ಸರ್ಕಾರ ಖಂಡಿತವಾಗಿ 100ಕ್ಕೆ 100ರಷ್ಟು ಜೈನ ಸಮಾಜದ ಪರವಾಗಿ ನಿಂತುಕೊಳ್ಳುತ್ತೆ. ಜೈನ ಸಮಾಜಕ್ಕೆ ನೆರವನ್ನು ಮತ್ತು ಸಹಾಯ ಹಸ್ತವನ್ನು ಚಾಚುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಇವಲ್ಲಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇಳಿ ಬರ್ತಾ ಇದೆ, ದುರ್ಯೋಧನ ಏನೋ ಲೋಕಲ್ MLA ಮಾತಾಡ್ಬಿಟ್ಟ, ನೀವು ಮಾಡಿರಿ ಅಂತ ರಮೇಶ್ ಕತ್ತಿಯವರು ಹೇಳಿಬಿಟ್ರು. ಇವರು ಸರ್ಕಾರ ಇತ್ತು, ಇವರೆಲ್ಲ ಮಾಡಲಿಲ್ಲ. ನನಗೆ ಉಮೇಶ್ ಕತ್ತಿಯವರು ಬಹಳ ಆತ್ಮೀಯರು. ಅವ್ರ ಜೊತೆಗೆ ನಾನು ಸಹ 2008ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಮಂತ್ರಿ ಇದ್ದೆ. ಆವಾಗ ನಾವು ಒಂದು 2-3 ಸರಿ ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡಿದ್ವಿ, ಅವಾಗ ಮಾಡಲಿಲ್ಲ. ಈಗ ನಾವು ಅಧಿಕಾರದಾಗಿದ್ದಾಗ ನೀವು ಮಾಡಿರಿ ಅಂತ. ನೀವು ಯಾಕೆ ಮಾಡಲಿಲ್ಲಪ್ಪ ದುರ್ಯೋಧನ ಮಾಡ್ತಾರೆ ದುರ್ಯೋಧನ ಇವಳೆ, ನೀವು ಯಾಕೆ ಮಾಡಲಿಲ್ಲ? ನಾನೇ ಇದ್ದೆ ಕ್ಯಾಬಿನೆಟಾಗಿ ನಿಮ್ಮ ಜೊತೆಗೆ ಮಾಡ್ರೆ ಮರ ಜೈನ ಸಮಾಜಕ್ಕೆ ಒಂದು ನಿಗಮ ಮಾಡಿರಿ ಅಂತ ನಾನೇ ಒತ್ತಾಯ ಮಾಡಿದ್ರೆ ನೀವು ಮಾಡಿರಿ ಅಂತೀರಿ. ನೀವೇನು ಮಾಡಿದ್ರಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ನಾನು ಅನಿಸ್ತೇನೆ. ಜೈನ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ಮುಂಚಿನಲ್ಲೂ ಸಹ ಗುರುತಿಸ್ತಾ ಬಂದಿದೆ. ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಮೊದಲನೇ ಭಾಗದಲ್ಲಿ ಈ ಭಾಗದ ಜಕ್ನೂರವರನ್ನು ಮಂತ್ರಿ ಮಾಡಿದ್ದನ್ನು ತಾವೆಲ್ಲ ಯಾರು ಮರಿಕೂಡುದು. ಜಕ್ನೂರು ಸಾಹೇಬರನ್ನ ಮಂತ್ರಿ ಮಾಡಿದ್ರು. SM ಕೃಷ್ಣಾದಲ್ಲಿ ವೀರ್ ಕುಮಾರ್ ಪಾಟೀಲ್ ಆದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನಾದೆ. ಹಲವಾರು ಮಂತ್ರಿ ಜನ ಜೈನ್ ಸಮಾಜದಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದ್ದನ್ನು ನಾನು ಜ್ಞಾಪಕ ಮಾಡ್ಕೊಳ್ತಾ ಇದ್ದೆ. ಈ ಜಿಲ್ಲೆಯ ಹಿರಿಯ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಸೇರಿ ಖಂಡಿತವಾಗಿಯೂ ಈ ಒಂದು ಕೆಲಸವನ್ನು ಕಾರ್ಯಗತ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಬಹು ದೃಢವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ನನ್ನ ಒಂದು ಮನವಿ, ಜೈನ್ ಸಮಾಜ ಉತ್ತಮವಾಗಿದ್ದ ಸಮಾಜ ಅಂತ ಎಲ್ಲ ವರ್ಗದ ಜನರು ಒಪ್ಕೊಳ್ತಾರೆ. ನಾನು ಮನವಿ ಮಾಡ್ತೇನೆ, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಜೈನ್ ಸಮಾಜದ ನಮ್ಮ ಹಿರಿಯರು ಮಾಡಿದರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳ ಸಲ್ಲಿಸಲಿಕ್ಕೆ ಬಯಸಿ, ಅದೇ ರೀತಿಯಾಗಿ ಹೆಚ್ಚು ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆ, ಎಲ್ಲಿ ವಿದ್ಯೆ ಇದೆ ಅಲ್ಲಿ ಯಶಸ್ಸಿದೆ ಅನ್ನೋದನ್ನು ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ತಾವು ದಯಮಾಡಿ ತಮ್ಮ ಮಕ್ಕಳನ್ನು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಈಗ ನಮ್ಮ ರಮೇಶ್ ಕತ್ತಿ ಬೇರೆ ಭಾಳ ದೊಡ್ಡ ಬಾಂಬ್ ಆಗ್ತಾರೆ, ಸರಿ ಸಾಟಿಯಾಗಿ ಅವರ ಎಲ್ಲರೂ ಹೆಣ್ಮಕ್ಳು ಕಡಿಮೆ ಆಗ್ತಾಯಿದೆ ಅಂತ, ಅದು ಸತ್ಯನೂ ಇರ್ಬೋದು. ಆದರೆ ನಮ್ಮ ಭಾಗದಲ್ಲಿ ಇಲ್ಲ ಅಂತ ನಮಗೆಲ್ಲ ಹೆಣ್ಣು ಸಿಗ್ತಾ ಇದೆ. ರಮೇಶ್ ಕತ್ತಿ ಈಗ ನನ್ನ ಮಗನಿಗೆ ಕೊಲ್ಲಾಪುರದಾಗ ಮಾಡ್ಕೊಂಡಿದ್ದೀವಿ, ಈಗ ನಿಶ್ಚಯ ಮಾಡಿದ್ದೀವಿ. ಋಣಾನು ಬಂದ ಏನು ಬರ್ತದೆ? ಹೌದಪ್ಪ, ಕೆಲಸಬೇಕಂತ ಕೆಲಸವನ್ನು ನಾವು ನೀವು ಎಲ್ಲ ಕೂಡಿ ಮಾಡೋಣ. ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತಮ್ಮ ಜೊತೆಗಿದೆ ಅನ್ನೋ ಮಾತನ್ನು ಹೇಳಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಎಲ್ಲರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈನ ಧರ್ಮೀಯರು ಅವರಿಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಜೈನ ಸಮಾಜದ ಬೆಳವಣಿಗೆಗೆ ಈ ಒಂದು ಸಭೆ ಪೂರಕವಾಗಿ ಆಗುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿ, ಸರ್ಕಾರ ಖಂಡಿತವಾಗಿಯೂ ಜೈನ ಧರ್ಮದ ತತ್ವಗಳಿಗೆ ವಂಶ ಪರಮೋ ಧರ್ಮ ಏನಿದೆ ಅದಕ್ಕೆ ಗೌರವವನ್ನು ಕೊಟ್ಟು ಸಮಾಜದ ಏಳಿಗೆಗೆ ಸಹಕಾರವನ್ನು ಕೊಡ್ತಂತೆ ಸರ್. ಈಗಾಗಲೇ 25 ಕೋಟಿ ಸರ್ಕಾರ ಕೊಡ್ತಾ ಇದೆ ಅಂತ ಅನುದಾನ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? 2023-24ರಲ್ಲಿ
ಸರ್ಕಾರ 25 ಕೋಟಿ ಖರ್ಚು ಕೊಟ್ಟಿದ್ದಾರೆ ಸಮಾಜಕ್ಕೆ. 2024-25ರಲ್ಲಿ 50 ಕೋಟಿಯನ್ನು ಘೋಷಣೆ ಮಾಡಿದ್ವಿ. ಈ ಬಜೆಟಲ್ಲಿ ಇದು 100 ಕೋಟಿ ರೂಪಾಯಿಯನ್ನು ಜೈನ್ ಸಮಾಜಕ್ಕೆ ಮೀಸಲಿಟ್ಟಿದೆ. ಸರ್, ಸರ್ಕಾರದಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗಿದೆ, ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗಿದೆ, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ದೊಡ್ಡದ ಆಲದ ಮರ, ಅಲ್ಲಿ ಸಣ್ಣ ಪುಟ್ಟ ಗಾಳಿ ಎಲೆ ಅಲ್ಲಾಡ್ತವೆ, ಅಂದರೆ ಬುಡಕ್ಕೇನು ತೊಂದರೆ ಇಲ್ಲ, ಭದ್ರವಾಗಿದೆ.